ಸರ್ ಡೆಲ್ಲಿ ನಿಮ್ಮ ಟೀಮ್ ಹೋಗಿತ್ತು, ಏನೇನಾಯ್ತು ಸರ್? ಮತ್ತೆ ಬೆಳವಣಿಗೆ ಏನಾದ್ರು ನೀವು ಸೇರ್ಕೊಳ್ಳೋದೇವ? ಎಲ್ಲ ನೋಡ್ರಿ, ಈಗ ಅವರೆಲ್ಲ ಹೋಗಿ ಏನು ಹೇಳೋದು ಹೇಳ್ಯಾರಾಕಿ ನಮ್ಮ ಹೈಕಮಾಂಡಕ್ಕೆ ಸತ್ಯದ ಅರಿವು ಆಗೈತೆ ಅಂತ ನನಗೆ ಅನ್ನಿಸ್ತದೆ. ಏನು ಕರ್ನಾಟಕದಲ್ಲಿ ವಿಜಯೇಂದ್ರಂದು ಏನೂ ಇಲ್ಲ, ವಿಜಯೇಂದ್ರ ನೇತೃತ್ವದ ಹೋದ್ರೆ ಮುಂದಿನ ಸಲ BJP ಕರ್ನಾಟಕದಲ್ಲಿ ಹೀನಾಯ ಸೋಲು ಕಾಣ್ತದೆ ಅಂತೇಳಿ ಈ ಸಲ ಮಾತ್ರ ಹೈಕಮಾಂಡ್ ಕನ್ವಿನ್ಸ್ ಆಗ್ಯಾರ. ಇಷ್ಟು ಮಾತ್ರ ಮೊನ್ನೆ ಏನು ಹೋಗಿದ್ರು ಅವರೆಲ್ಲ ನನ್ನ ಜೊತೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇಲ್ಲ ವಿಜಯೇಂದ್ರಿಂದ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ ಅನ್ನೋಂಥದ್ದು ಮಾತ್ರ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಗೊತ್ತಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯ ನಿರ್ಣಯ ಕರ್ನಾಟಕ ತಗೋತಾರೆ ಅಂತ ಹೇಳಿ ಒಂದು ಹೊಸ ಆಶಾಭಾವನೆ ಹುಟ್ಟಿದೆ ಅಂತ ಅವರೇ ಹೇಳ್ಯಾರ. ಯಾರು ಹೋದವ್ರು ಬಿಜೆಪಿ ಸೇರ್ಪಡೆ ಬಿಜೆಪಿ ಮೊದಲು ವಿಜಯೇಂದ್ರ ಹೋಗಿಲ್ರ ಕಡೆ ಆಗ್ತಾ ಇದೆ ನೋಡ್ರಿ. ಅವರೆಲ್ಲ ಕೊಟ್ಟಿ ನೋಟ್ ಮಾಡಿಟ್ಟಾರೆ. ಬಾಂಗ್ಲಾದವರು, ರೋಹಿಂಗ್ಯಾಗಳು, ಅವೆಲ್ಲ ವೋಟರ್ಸ್ ಅದಾರ. ಈ ಬಿಹಾರ್ನಾಗ ಅದನ್ನ ತೆಗಿಲಕತ್ತಾರ. 65 ಲಕ್ಷ ಫೇಕ್ ವೋಟರ್ಸ್ ಹೊಂಟಾರ. ಅದ್ರಾಗ 25 ಲಕ್ಷ ಜನ ಸತ್ತವ್ರು ಅದಾರ. ಅವ್ರು ಹೋಗ್ಬಿಟ್ಟಾರ, ಎಲ್ಲಿ ಹೋಗ್ಯಾರೋ ಗೊತ್ತಿಲ್ಲ. ಏನು ಜನ್ನತ್ಗೆ ಹೋಗ್ಯಾರೋ ಸುಡಾಟಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಅವರು ಓಟ್ನು ಸಹ ಜೀವಂತದ ಇವತ್ತು. ಅಲ್ಲಿ 65 ಲಕ್ಷ ಪಟ್ಟಿ ಮತದಾರ ಇದ್ದಲ್ಲಿ ಹೆಂಗೆ ನೀವು ನಿಜವಾದ ಜನರ ಒಂದು ಮತಕ್ಕೆ ಬೆಲೆ ಬರ್ತದೆ. ಈಗ ಅದು ತೆಗಿಲಾಕತ್ತಿದ್ದು ಕಾಂಗ್ರೆಸ್ನವ್ರಿಗೆ, ಇವೆಲ್ಲ ಏನು ಮುಸ್ಲಿಂ ಪರ ಓಟ್ರ್ ಏನು ಇರುವಂಥ ಪಕ್ಷಗಳಿಗೆ ಬ್ಯಾನ್ ಆಗ್ಲಾಕತ್ತೈತೆ ಅಷ್ಟೇ. ನಮಗೇನಿಲ್ಲ, ನಾವೇನತ್ತೀವಿ ಎಲ್ಲೆಲ್ಲಿ ಬಾಂಗ್ಲಾದೇಶಿಯರು ಅದಾರ, ಎಲ್ಲಿ ರೋಹಿಂಗ್ಯ ಅದಾರ, ಅವ್ರು ಈ ದೇಶದಿಂದ ಒದ್ದು ಓಡಿಸುವಂಥ ಕಾರ್ಯಕ್ರಮ ಆಗಬೇಕು. ಇಲ್ಲಾಂದ್ರೆ ಒಂದಿಲ್ಲ ದಿವಸ ಭಾರತ ಪಾಕಿಸ್ತಾನ ಆಗ್ತದೆ. ಅದಕ್ಕೆ ಈಗಿಂದಲೇ ನಾವು ಹುಷಾರಾಗದಿದ್ರೆ ನಮ್ಮ ಹಿಂದೂಗಳಿಗೆ ಭವಿಷ್ಯ ಇಲ್ಲ. ಹಿಂದೂಗಳು ಎಲ್ಲಿ ಓಡಿ ಹೋಗ್ಲಕ್ಕೆ ಮತ್ತೊಂದು ದೇಶ ಇಲ್ಲ. ಅವ್ರಿಗೇನು ಪಾಕಿಸ್ತಾನ ಹೋಗ್ತಾರೆ, ಅರ್ಬಸ್ತಾನ ಹೋಗ್ತಾರೆ, ಸುಡಾರ್ಸ್ತಾನ ಹೋಗ್ತಾರೆ. ನಾವೆಲ್ಲಿ ಹೋಗ್ಬೇಕು ಹಿಂದೂಗಳು? ರಾಜ್ಯದಲ್ಲಿ ಈಗ ಯೂರಿಯಾ ಕೊರತೆಯಿಂದ ಸಾಕಷ್ಟು ರೈತರು ತೊಂದರೆ ಆಗ್ತಾ ಇದೆ. ಏನು ಸಹಕಾರ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ? ಅದೇ ಒಳ್ಳೆ ಕೇಂದ್ರ ಸರ್ಕಾರ ಹೇಳ್ತಾರೆ. ನೀವು ಯಾಕೆ ಮೊದಲು ನಿಮಗೆ ಈ ರಾಜ್ಯಕ್ಕೆ ಎಷ್ಟು ಬೇಕಾಗಿತ್ತು ಅನ್ನೋದು ನೀವು ಯಾಕೆ ಅಲಾಟ್ಮೆಂಟ್ ಮಾಡ್ಕೊಳ್ಳಿಲ್ಲ?